ಆತ್ಮೀಯ ವೀಕ್ಷಕ ಬಂಧುಗಳೇ, ನಮ್ಮ ಮೀನುಗಾರರ ಬಗ್ಗೆ ಭಾಳ ದುಃಖದಿಂದ ನೋವಿನಿಂದ ಹೇಳಿಕೊಳ್ಳುವಂಥ ಒಂದು ಸಂಗತಿ. ಕಳೆದ ತಿಂಗಳು ಜುಲೈನಲ್ಲಿ ಗಂಗೊಳ್ಳಿಯಲ್ಲಿ 4 ಜನ ಸಮುದ್ರದಲ್ಲಿ ಮುಳುಗಿ ಸತ್ತೋಗಿರ್ತಾರೆ. ಭಟ್ಕಳದ ಅಳವೆಕೋಡಿಯಲ್ಲಿ 4 ಜನರು ಜೀವ ಕಳ್ಕೊತಾರೆ. ಸೊ ಇದೆಲ್ಲದಕ್ಕೂ ಕಾರಣ ಏನಂತ ಹುಡುಕುತ್ತಾ ಹೋದವಾಗ ಭಾಳಷ್ಟು ಜನ ಅಭಿಪ್ರಾಯ ಪಡುವುದೇನಂತ ಹೇಳಿದರೆ, ಸ್ವತಃ ನಮ್ಮ ಮೀನುಗಾರ ಮುಖಂಡರು ಕೂಡ ಭಾಳಷ್ಟು ಮನವಿ ಮಾಡಿಕೊಂಡಿದ್ದಾರೆ. ಯಾವುದೇ ಸಂದರ್ಭ ಸಮಯದಲ್ಲಿ ನೀವು ಸ್ವಿಮ್ಮಿಂಗ್ ಜಾಕೆಟನ್ನು ಬಳಸಬೇಕು. ಜೊತೆಗೆ ಸ್ವಿಮ್ಮಿಂಗ್ ಜಾಕೆಟ್ ಜೊತೆಗೆ ಒಂದು ಸ್ವಿಮ್ಮಿಂಗ್ ಜಾಕೆಟ್ ಹಾಗೂ ಸ್ವಿಮ್ಮಿಂಗ್ ಟ್ಯೂಬನ್ನು ಎಷ್ಟೊತ್ತಿಗೂ ಬೋಟಿನಲ್ಲಾಗಲಿ ದೋಣಿಯಲ್ಲಾಗಲಿ ನೀವು ಇಟ್ಕೊಳ್ಳಿ ಅಂತೇಳಿ ಭಾಳಷ್ಟು ಸಲ ನಮ್ಮ ಹಿರಿಯವರು ಮೀನುಗಾರ ಮುಖಂಡರೆಲ್ಲ ಮನವಿ ಮಾಡಿದರು. ಆದರೂ ಅದನ್ನು ತಾತ್ಸಾರ ಮಾಡಿ ಸಮುದ್ರಕ್ಕೆ ಇಳಿಯುವುದು ಮೀನುಗಾರರು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕೆಲವರು ಭಾಳಷ್ಟು ಜನ ಅಲರ್ಟ್ ಆಗಿದ್ದಾರೆ. ನಿನ್ನೆ ನಡೆದ ಒಂದು ಘಟನೆ, ಆ ವಿಡಿಯೋವನ್ನು ನಿಮ್ಮ ಕಣ್ಮುಂದೆ ಬರ್ತಾ ಇದೆ, ನೀವು ನೋಡ್ಬೋದು. ನಿನ್ನೆ ನಡೆದ ಘಟನೆಯಲ್ಲಿ ಒಂದು ದೋಣಿ, ಇದು ನಡೆದಿದ್ದು ಉಪ್ಪುಂದ, ಕುಂದಾಪುರ ತಾಲೂಕಿನ ಉಪ್ಪುಂದದಲ್ಲಿ ಒಂದು ದೋಣಿ ಮುಳುಗಿದವಾಗ 8 ಜನ ಮೀನುಗಾರರು ಸ್ವಿಮ್ಮಿಂಗ್ ಜಾಕೆಟ್ ಹಾಕಿಕೊಂಡು ಈಜುತ್ತಾ ಇರುವುದನ್ನು ನೋಡ್ಬೋದು. ಸೊ ಸಮಯ ಸಂದರ್ಭ ಎಷ್ಟೊತ್ತಿಗೂ ಸಮುದ್ರದಲ್ಲಿ ಚಂಡಮಾರುತ ಬರ್ತದೆ, ತುಫಾನ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಮಸ್ಟ್ ಆ್ಯಂಡ್ ಶುಡ್ ನಿಮಗೆ ಈಜಲಿಕ್ಕೆ ಬರಲಿ ಬರದೇ ಹೋಗಲಿ ಜಾಕೆಟ್ ಬಳಸುವುದನ್ನು ಮಾತ್ರ ಮರೆಯಬೇಡಿ. ತನ್ನ ತಂದೆ ತಾಯಿಗಳು, ಮಕ್ಕಳು, ಹೆಂಡತಿಯಾದವಳು ತನ್ನ ಗಂಡ ಸಮುದ್ರಕ್ಕೆ ಹೋಗಿದ್ದಾನೆ ಅಂತ ಕಾಯ್ತಾ ಇರ್ತಾಳೆ. ತಾಯಿಯಾದವಳು ತನ್ನ ಮಗನ ಬರುವಿಗಾಗಿ ಕಾಯ್ತಾ ಇರ್ತಾಳೆ. ಮಕ್ಕಳು ತಬ್ಬಲಿಗಳಾಗ್ತಾರೆ. ಒಂದು ಸಣ್ಣ ತಪ್ಪು, ಜಾಕೆಟ್ ಹಾಕದೆ ಸಮುದ್ರಕ್ಕೆ ಇಳಿಯುವುದು, ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಮೀನುಗಾರರಿಗೆ ಉಚಿತವಾದ ಜಾಕೆಟನ್ನು ಕೊಡಬೇಕಂತ ನಮ್ಮ ಶಾಸಕರಿಗೂ ಹಾಗೂ ಸರ್ಕಾರಕ್ಕೆ ಈ ಮೂಲಕ ಮನವಿಯನ್ನು ಮಾಡ್ತೀನಿ. ಹಾಗೂ ನಮ್ಮೆಲ್ಲ ಮೀನುಗಾರ ಬಂಧುಗಳ ಬಗ್ಗೆ ಗಮನವಹಿಸಬೇಕು, ಕಾಳಜಿ ತಗೊಳ್ಬೇಕು ಅಂತೇಳಿ ವಿನಂತಿಸುತ್ತೇನೆ. ಈ ವಿಡಿಯೋವನ್ನು ಎಲ್ಲ ಯುವಕರಿಗೆ, ಮೀನುಗಾರರಿಗೆ ಮುಟ್ಟುವಾಗಿ ಶೇರ್ ಮಾಡಿ. ಧನ್ಯವಾದ.